ನಮಸ್ಕಾರ. ನಾನು ಅರುಣ್ ಕುಮಾರ್ ಎಚ್.ಎಸ್ ಅಂತ ಅಂದ್ಬಿಟ್ಟು ಖಾಸಗಿ ಉದ್ಯಮಿ. ನಾನು 2025-26ಕ್ಕೆ ಜಯಚಾಮರಾಜ ಒಡೆಯರ್ ಗಾಲ್ಫ್ ಕ್ಲಬ್ಗೆ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ. ನನ್ನ ಜೊತೆ ಕ್ಯಾಪ್ಟನ್ನಾಗಿ ಯಶವಂತ್ ಅವರು ಆಯ್ಕೆ ಆಗಿದ್ದಾರೆ. ಕಾರ್ಯದರ್ಶಿಯಾಗಿ ಸುಧೀರ್ ಭಟ್ ಅವರು, ನಮ್ಮ ಟ್ರೆಜರರ್ ಆಗಿ ಟಿ.ವಿ. ಶ್ರೀಧರ್ ಅವರು, ಸುರೇಶ್ ಬಲರಾಮ್ ಅವರು ಕಮಿಟಿ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ. ಮಂಜುನಾಥ್ ಅವರು ಕಮಿಟಿ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ. ಮತ್ತು ಮಾದೇವಸ್ವಾಮಿ ಅವರು ಕಮಿಟಿ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ. ಪಾಲ್ಗುಣ ಅರಸು ಕಮಿಟಿ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ. ಮತ್ತು ದಿನೇಶ್ ಅವರು ಕಮಿಟಿ ಮೆಂಬರ್ ಆಗಿದ್ದಾರೆ. ಇನ್ನೊಬ್ಬರು ಅಶ್ವಿನ್ ಚಂಗಪ್ಪ ಅವರು ಕಾರಣಾಂತರದಿಂದ ಬಂದಿಲ್ಲ. ನಾವು ಇಷ್ಟು ಜನ ಸೇರಿ ಒಂದುಗೂಡಿ ಒಂದು ಟೀಮಾಗಿ ಕೆಲಸ ಮಾಡ್ತೀವಿ. ಇದರಿಂದ ನಮ್ಮ ಗಾಲ್ಫ್ ಕ್ಲಬ್ಗೆ ಒಳ್ಳೆಯ ಹೆಸರು ತಂದು ಸೌತ್ ಇಂಡಿಯಾದಲ್ಲೇ ಒಂದು ಒಳ್ಳೆಯ ಹೆಸರು ತಗೊಂಡು ಉನ್ನತೀಕರಣ ಮಾಡಿ ನಾವು ಎಲ್ಲ ಗಾಲ್ಫರ್ಸ್ಗೆ, ಸೀನಿಯರ್ಸ್ಗೆ, ಜೂನಿಯರ್ಸ್ನ ಎಂಕರೇಜ್ ಮಾಡಿಕೊಂಡು ವರ್ಲ್ಡ್ ಕ್ಲಾಸ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಇದ್ವಿ. ನಮ್ಮಲ್ಲಿ ಈ ತರಬೇತಿಯಿಂದ ನಮ್ಮಲ್ಲಿ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿದ ಪ್ರಣವಿ ಎಸ್ ಅಂತ ಅಂದ್ಬಿಟ್ಟು 4ನೇ ಸ್ಥಾನ ಬಂದಿದ್ದಾಳೆ ಅವಳು. ಇದರಿಂದ ನಮಗೆಲ್ಲ ಹೆಮ್ಮೆ ಬಂದಿದೆ. ನಮಗಷ್ಟೇ ಅಲ್ಲ, ಮೈಸೂರಿಗೂ ಹೆಮ್ಮೆ ಇದು. ನಾವು ನಮ್ಮ ಬೇರೆ ನಮ್ಮ ಹುಡುಗರ ವಿಭಾಗದಲ್ಲಿ ಯಶಸ್ವಿ ಚಂದ್ರ ಅಂತ ಅಂದ್ಬಿಟ್ಟು 7ನೇ ಜಾಗದಲ್ಲಿದ್ದಾನೆ ನಮ್ಮ ಇಂಡಿಯಾಗೆ. ನಾವು ಪ್ರತಿ ವರ್ಷ ಜೂನಿಯರ್ಸ್ಗಾಗಿ 2 ಸರಿ ಕೋಚಿಂಗ್ ಕೊಡ್ತೀವಿ. ಅವ್ರಿಗೆ ಫ್ರೀ ಬಾಲ್ ಕೊಡ್ತೀವಿ, ಫ್ರೀ ಕೋಚಿಂಗ್ ಕೊಡ್ತೀವಿ. ಇದರಿಂದ ನಮ್ಮ ಮೈಸೂರಿಗೂ ಲೋಕಲ್ವರೆಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮ ಗಾಲ್ಫ್ ಕೋರ್ಸ್ನ ಉನ್ನತೀಕರಣ ಮಾಡಿ ನಾವು ಎನ್ವೈರ್ಮೆಂಟ್ ಫ್ರೆಂಡ್ಲಿಯಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ. ಇದೆಲ್ಲ ಈಗ ನಿಮ್ಮ ಜೊತೆ ಹೊಸ ಜನರಲ್ ಬಡಿ ಇದೆ, ಅವರೆಲ್ಲ ಯಾವ ರೀತಿ ಸಹಕರಿಸ್ತೀನಿ ಅಂತ ತಮಗೇನಾದ್ರು ಭರವಸೆ ಇದೆ? ಇವರು ನಮ್ಮ ಕ್ಯಾಪ್ಟನ್ ಅವರು ಗಾಲ್ಫ್ ಟೂರ್ನಮೆಂಟ್ಸ್ ಕಂಡಕ್ಟ್ ಮಾಡೋದು ಮತ್ತು ಗಾಲ್ಫ್ ಕೋರ್ಸ್ ಮೇಂಟೈನ್ ಮಾಡೋದ್ರಲ್ಲಿ ನಮ್ಗೆ ಸಹಕರಿಸ್ತಾರೆ. ನಮ್ಮ ಸೆಕ್ರೆಟ್ರಿ ಅವರು ನಮ್ಮ ಇದು ಅಡ್ಮಿನಿಸ್ಟ್ರೇಷನ್ ಹಣಕಾಸಿನ ವಿಚಾರ ಅದರಲ್ಲಿ ಸಹಕರಿಸ್ತಾರೆ. ಶ್ರೀಧರ್ ಅವರು ನಮ್ಮ ಫೈನಾನ್ಸ್ ಅದನ್ನು ಮೇಂಟೈನ್ ಮಾಡ್ತಾರೆ. ಈ ಕಮಿಟಿ ಮೆಂಬರ್ಸ್ಗಳಿಗೆ ನಾವು ಸದ್ಯದಲ್ಲಿ ಅವ್ರ ಪೋರ್ಟ್ಫೋಲಿಯೋ ಕೊಡ್ತೀವಿ, ಅದನ್ನು ಅವ್ರು ನಿರ್ವಹಿಸ್ತಾರೆ. ಪರಿಚಯ. ನಮಸ್ಕಾರ, ನಾನು ಅರುಣ್ ಕುಮಾರ್ ಎಚ್.ಎಸ್ ಅಂತ ಅಂದ್ಬಿಟ್ಟು ನಾನು ಖಾಸಗಿ ಡೆವಲಪರ್ ಆಗಿದ್ದೀನಿ ಮೈಸೂರಿನಲ್ಲಿ. ಈ ಸಾಲಿಗೆ 2025-26ಕ್ಕೆ ನಾನು ಅಧ್ಯಕ್ಷನಾಗಿ ನಾನು ಜಯಚಾಮರಾಜ ಒಡೆಯರ್ ಗಾಲ್ಫ್ ಕ್ಲಬ್ಗೆ ನಾನು ಆಯ್ಕೆ ಆಗಿದ್ದೀನಿ. ನಮ್ಮ ಈ ಕ್ಲಬ್ನ ಹಿಸ್ಟ್ರಿ ಹೇಳಬೇಕು ಅಂದರೆ 1906ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನು ಸ್ಥಾಪಿಸಿದ್ರು. ಆವಾಗಿಂದ ಇದು ನಿರಂತರವಾಗಿ ಗಾಲ್ಫ್ ನಡ್ಕೊಂಡು ಹೋಗ್ತಾ ಇದೆ. 1940ರಲ್ಲಿ ನಮ್ಮ ನಾಲ್ವಡಿ ಜಯಚಾಮರಾಜ ಒಡೆಯರ್ ಅವರು ಇದನ್ನು ಸ್ವಂತ ಅವರೇ ಸ್ಟಾರ್ಟ್ ಮಾಡಿ ನಮ್ಮ ಗಾಲ್ಫ್ ಟೂರ್ನಮೆಂಟ್ ಅನ್ನೋದು ಮಹಾರಾಜ ಚಾಲೆಂಜ್ ಕಪ್ ಅನ್ನೋದು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ ಜೂನಿಯರ್ಸ್ಗೆ ಭಾಳ ಎಂಕರೇಜ್ ಮಾಡ್ತೀವಿ. 2 ಸರಿ ವರ್ಷದಲ್ಲಿ ಫ್ರೀಯಾಗಿ ಅವ್ರಿಗೆ ಕೋಚಿಂಗ್ ಕೊಡ್ತೀವಿ. ನಮ್ಮಲ್ಲಿ ಇಂಟರ್ನ್ಯಾಷನಲ್ ಆಗಿ 6 ಜನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಒಬ್ಬಳು ಪ್ರಣವಿ ಎಸ್ ಅಂತ ಹೇಳ್ಬಿಟ್ಟು ಒಂದು ಯುರೋಪಿಯನ್ ಟೂರಲ್ಲಿ 4ನೇ ಪ್ಲೇಸಲ್ಲಿ ಬಂದಿದ್ದಾಳೆ. ಇದು ನಮ್ಮ ಕ್ಲಬ್ ಹಿಸ್ಟ್ರಿ. ನಾವು ಎಲ್ಲರಿಗೂ ಜನರಿಗೂ ಫ್ರೀಯಾಗಿ ಸಹಕರಿಸ್ತೀವಿ. ಆಮೇಲೆ ನಾವು ಎನ್ವೈರ್ಮೆಂಟಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ ನಮ್ಮ ಗಾಲ್ಫ್ ಕೋರ್ಸ್ನ. ಇದರಿಂದ ಮೈಸೂರಿಗೂ ಟೂರಿಸಮ್ ಆಗೂ ಇದು ಡೆವಲಪ್ ಆಗ್ತಾಯಿದೆ. ಸರ್ಕಾರದ ಪ್ರೋತ್ಸಾಹ ಇದೆ, ಎಲ್ಲರಿಂದ ಇದು ಮುಂದುವರಿತಾ ಇದೆ. ಸರ್, ಈಗ ತಾವು ಕೂಡ ಖಾಸಗಿ ಉದ್ಯಮಿ ಒಂದು ಕಡೆ, ಈಗ ಮತ್ತೆ ಗಾಲ್ಫ್ಗೆ ನೂತನ ಅಧ್ಯಕ್ಷ ಇದ್ರ, ಒಡನಾಟ ಸಂಬಂಧ ಈಗ ಯಾವ ರೀತಿ ಇತ್ತು ಸರ್ ನಿಮಗೆ? ಒಡನಾಟ ಸಂಬಂಧ ಅಂತಂದರೆ ನಾವು ಗಾಲ್ಫ್ ಆಡೋದ್ರಿಂದ ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾವ ರೀತಿ ಅಂತಂದರೆ ಇದು ಮೆಡಿಟೇಷನ್ ಥರ. ನೀವು ಆಟ ಆಡಿದ್ರೆ ನಿಮ್ಮ ಮೈಂಡು 2-3 ಅವರ್ಸ್ ನಿಮಗೆ ಯಾವುದೇ ಥರ ಡೈವರ್ಟ್ ಆಗ್ದಲೇ ನೀವು ಒಂದು ಕಾನ್ಸಂಟ್ರೇಟ್ ಮಾಡ್ಬೋದು ನಾವು ಆ್ಯಕ್ಚುಲಿ. ಇದರಿಂದ ನಮ್ಮ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ. ಇದರಿಂದ ನಾವು ಈ ಬಿಸ್ನೆಸ್ ಫ್ರೆಂಡ್ಸು ಸಿಗ್ತಾರೆ. ಅದರಿಂದ ನಮ್ಮ ಸ್ವಂತ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ. ನಾವು ಕ್ವಾಲಿಟಿ ಆಫ್ ಲೈಫ್ನೂ ಮಾಡ್ತೀವಿ ಇದರಿಂದ. ಈಗ 2025-26ನೇ ಸಾಲಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ತಮ್ಮ ಮುಂದೆ ಇರುವಂಥ ಸವಾಲುಗಳು ಯಾವ ರೀತಿ ಎದುರಿಸ್ತೀರಾ ಸರ್? ಏನೇನಿದೆ ತಮ್ಮ ಮುಂದೆ? ಸವಾಲುಗಳೇನು ಅಂದರೆ ನಮ್ಮ ಕ್ಲಬ್ ಹೌಸಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಗೆಸ್ಟ್ ಹೌಸ್ ನಾವು ರಿನೋವೇಟ್ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಸ್ಟಾಫ್ಗಳಿಗೆಲ್ಲ ನಾವು ಕ್ಲಬ್ಬನ್ನು ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಎಲ್ಲ ಉನ್ನತೀಕರಣ ಮಾಡಿ ವರ್ಲ್ಡ್ ಕ್ಲಾಸ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಇದ್ದೀವಿ ನಾವು.